ನಮಸ್ಕಾರಮ್ಮ. ನಿಮ್ದು ಹೆಸರು? ಜಯಮ್ಮ ಅಂತ ಸರ್. ವಯಸ್ಸು? 53. ಹೌದಾ, ಏನು ತೊಂದರೆ ಇದೆ ನಿಮಗೆ? ಮಂಡಿಗಳೆಲ್ಲ ತುಂಬ ನೋವು ಸರ್. ಯಾವ ಮಂಡಿ? 2 ಮಂಡಿನೂ ತುಂಬ ನೋವು. ಎರಡು ಮಂಡಿ. ಈ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಹ್ಞೂ. ಹೊರಗಡೆಯಿಂದ ಯಾರ್ಯಾರು ಹಿಡ್ಕೊಂಡು ತಿರುಗಾಡಬೇಕು, ಹ್ಞೂ. ಆ ಥರ ಕಷ್ಟ ಆಗುತ್ತೆ. ಬೇರೆ ಏನು ತೊಂದರೆ ಇದೆ? ಮಂಡಿಯೆಲ್ಲ ತುಂಬ ನೋವು ಸರ್. ಕಾಲು ಕೈಯೆಲ್ಲ ತುಂಬ ನೋವು. ಮೆಟ್ಲತ್ತಿ ಇಳಿಯೋಕ್ಕಾಗೋದಿಲ್ಲ. ತುಂಬ ದೂರ ಹೊತ್ತು ನಡೆಯೋಕ್ಕಾಗೋದಿಲ್ಲ. ವಾಸ್ಕೊಂಡು ಹೋದ್ರೆ ಎದ್ದು ಬೇಗ ಎದ್ದೇಳೋಕ್ಕಾಗೋದಿಲ್ಲ. ಕೈ ಹಿಡ್ಕೊಂಡು ಕಟ್ಟಬೇಕು, ಕಷ್ಟ ಆಗುತ್ತೆ ಸರ್. ತುಂಬ ದೂರ ಇಷ್ಟು ಸ್ವಲ್ಪ ಹೊತ್ತು ನಡಬೋದು, ತುಂಬ ದೂರ ನಡೆಯೋಕ್ಕಾಗೋದಿಲ್ಲ. ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ. ಚಟಿಮಿಟಿ ತಲೆ ಹಾಕೋಕ್ಕಾಗೋದಿಲ್ಲ ಸರ್. ಕೈ ಹುರ್ಕೊಂಡು ಹಾಕ್ತಿರ್ಬೇಕು. ಈ ಥರ ಮಂಡಿ ನೋವಿನಿಂದ ಬಳಲುತ್ತಿರುವ ರೋಗಿಗಳಿಗೆ ಹಿಸ್ಟ್ರಿ ಅಂದರೆ ಬ್ರೀಫ್ ಹಿಸ್ಟ್ರಿಯನ್ನು ತೆಗೆದುಕೊಂಡಾದ ಮೇಲೆ ನಾವು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುತ್ತೇವೆ. ಈ ಅತಿ ಹೆಚ್ಚಾಗಿ ಕಾಡುವ ಮಂಡಿ ಸೊಪ್ಪುಗಳಿಗೆ ಕಾರಣಗಳೇನು? ಮೊದಲನೇದು ವಯಸ್ಸಾಗೋದ್ರಿಂದ. 60 ವರ್ಷ ದಾಟಿದವರೆಗೆ ಮಂಡಿಯನ್ನು ಯೂಸ್ ಮಾಡ್ತಾ ಮಾಡ್ತಾ ಮಂಡಿ ಸೌದು ಹೋಗುತ್ತದೆ. ಎರಡನೇದು ಜೆನೆಟಿಕ್, ಅಂದರೆ ನಿಮ್ಮ ತಂದೆಗೆ, ತಾಯಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಂಡಿ ಸವಕಳಿಯ ತೊಂದರೆ ಇದ್ದಲ್ಲಿ ನಿಮಗೆ ಕೂಡ ಮಂಡಿ ಸವಕಳಿ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತದೆ. ಮೂರನೇದು ನಿಮ್ಮದು ತೂಕ ಜಾಸ್ತಿ ಇದ್ದಲ್ಲಿ. ತೂಕ ಜಾಸ್ತಿ ಇದ್ದಾಗ ಮಂಡಿಯ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಮಂಡಿ ಸವಕಳಿ ಬೇಗ ಆಗುತ್ತದೆ. ಇನ್ನು ಒಂದು, ನೀವು ಯೂಸ್ ಮಾಡುವ ವಿಧಾನ ಸರಿ ಇಲ್ಲದಿದ್ದಾಗ, ಅಥವಾ ಈ ಸ್ಕ್ವಾಟಿಂಗ್ ಜಾಸ್ತಿ ಮಾಡುವುದು, ಮೆಟ್ಲುಗಳನ್ನು ಜಾಸ್ತಿ ಹತ್ತಿ ಹಿಡಿಯುವುದು, ಇಂಡಿಯನ್ ಟಾಯ್ಲೆಟನ್ನು ಜಾಸ್ತಿ ಯೂಸ್ ಮಾಡುವುದು, ಮಂಡಿಯನ್ನು ಚಕ್ಲು ಬುಕ್ಲು ಹಾಕಿಕೊಂಡು ಜಾಸ್ತಿ ಕೂರುವುದರಿಂದ ಕೂಡ ಮಂಡಿ ಬೇಗ ಸವಿಯುತ್ತದೆ. ಇನ್ನು ಒಂದು, ಯಾವುದಾದ್ರೂ ಇನ್ಫ್ಲಮೇಟರಿ ಡಿಸೀಸ್ ಅಂದರೆ ವಾತದ ರೋಗ ಇದ್ದಲ್ಲಿ, ರುಮಟಾಯ್ಡ್ ಆರ್ಥರೈಟಿಸ್, ಆಂಕಲೋಸಿಂಗ್ ಸ್ಪಾಂಡಲೈಟಿಸ್, ಆ ಥರ ಯಾವುದಾದ್ರೂ ವಾತದ ತೊಂದರೆ ಇದ್ದವರಿಗೆ ಕೂಡ ಮಂಡಿ ಬೇಗ ಸವಿಯುತ್ತದೆ. ಮಂಡಿ ಏನಾಗಿದೆ ಅಂತ ಹೇಳಿದ್ರೆ ಸೌದೋಗಿದೆ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಒಳಗಡೆ ಸೈಡು, ಇದು ಹೊರಗಡೆ ಸೈಡು. ಸೊ ಇಲ್ಲಿ ಒಳಗಡೆ ಸೈಡ್ ಅಲ್ಲಿ ನಿಮ್ದು ಮಂಡಿ ಗ್ಯಾಪ್ ಕಮ್ಮಿ ಆಗಿದೆ, ಅದನ್ನ ಸೌದೋಗಿದೆ ಅಂತ ಹೇಳ್ತೀವಿ. ಅದರಲ್ಲಿ 4 ಸ್ಟೇಜಸ್ ಇರುತ್ತೆ. ಒಂದು ಫುಲ್ ಗ್ಯಾಪ್ ಇರುತ್ತೆ, 1ನೇ ಸ್ಟೇಜ್, 2ನೇ ಸ್ಟೇಜ್ ಕಮ್ಮಿ ಆಗುತ್ತೆ, 3ನೇ ಸ್ಟೇಜ್ ಇನ್ನ ಕಮ್ಮಿ ಆಗುತ್ತೆ, 4ನೇ ಸ್ಟೇಜ್ ಅಲ್ಲಿ 2 ಮಂಡಿ ಒಂದಕ್ಕೊಂದು ಉಜ್ಜುತ್ತೆ. ಸೊ ನಿಮ್ದು ಆಲ್ಮೋಸ್ಟ್ ಲೈಕ್ 3ರಿಂದ 4ನೇ ಸ್ಟೇಜ್ ಆಲ್ಮೋಸ್ಟ್ 2 ಒಂದಕ್ಕೊಂದು ಟಚ್ ಆಗಿ ಉಜ್ತಾ ಇದೆ. ಅದರಿಂದ ನಿಮ್ಗೆ ತುಂಬಾ ನೋವಿರುತ್ತೆ. ಏನ್ ಮಾಡ್ಬೇಕು ಸರ್? ಇದಕ್ಕೆ ನೀವು ಸ್ವಲ್ಪ ನೋವಿನ ಮಾತ್ರೆಗಳನ್ನ, ತುಂಬಾ ನೋವಿದ್ರೆ ಮಾತ್ರ ತಗೋಬೇಕು, ಆಯ್ತಾ? ಅದಾದ್ಮೇಲೆ ಫಿಸಿಯೋಥೆರಪಿ ಅಂತ ಇರುತ್ತೆ, ಸ್ವಲ್ಪ ವ್ಯಾಯಾಮಗಳನ್ನ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಡೋ ವ್ಯಾಯಾಮಗಳನ್ನ ನೀವು ಮಾಡ್ಬೇಕು, ಆಯ್ತಾ? ವಾಕಿಂಗ್ ಎಲ್ಲ ಮಾಡ್ಬೋದಾ ಸರ್? ವಾಕಿಂಗ್ ಎಷ್ಟು ಬೇಕೋ ಅಷ್ಟು ಗ್ರೌಂಡ್ ಲೆವೆಲ್ ಅಲ್ಲಿ ವಾಕಿಂಗ್ ಎಷ್ಟು ದೂರ ಆದ್ರೂ ಮಾಡ್ಬೋದು, ಏನ್ ತೊಂದರೆ ಇರಲ್ಲ. ತುಂಬಾ ಮೆಟ್ಲುಗಳನ್ನ ಹತ್ತೋದು ಇಳಿಯೋದನ್ನ ಕಮ್ಮಿ ಮಾಡ್ಬೇಕು. ಆಮೇಲೆ ಚಕ್ಲು ಬುಕ್ ಜಾಸ್ತಿ ಹಾಕೊಂಡ್ ಕುತ್ಕೋಬಾರ್ದು. ಇಂಡಿಯನ್ ಟಾಯ್ಲೆಟ್ ಅದನ್ನ ಯೂಸ್ ಮಾಡ್ಬೋದು, ಕಮೋಡ್ ನ ಯೂಸ್ ಮಾಡ್ಬೇಕು, ಸರಿನಾ? ತುಂಬಾ ನೋವು ಸರ್. ತುಂಬಾ ಮೆಡಿಸನ್ ಎಲ್ಲ ತಕೊಂಡಿದ್ದೀನಿ, ಮಾತ್ರೆಗಳೆಲ್ಲ ತಕೊಂಡಿದ್ದೀನಿ, ಫಿಜಿಯೋಥೆರಪಿ ಮಾಡಿಸ್ಕೊಂಡಿದ್ದೀನಿ. ಮನೆಗೆ ಕಂದ್ರೆ ಎದ್ದೇಳಕ್ಕೆ ಆಗಲ್ಲ, ಕೂತ್ಕೊಂಡ್ರು ಎದ್ದೇಳಕ್ಕೆ ಆಗಲ್ಲ. ಇದಕ್ಕೆ ಏನ್ ಪರಿಹಾರ ಅಂತ? ಈ ತರ ಇಷ್ಟು ಸಿವಿಯರ್ ತೊಂದರೆ ಇದ್ರಲ್ಲಿ ನಿಮ್ಗೆ ಮುಂದೆ ಪರಿಹಾರ ಅಂದ್ರೆ ನೀ ರಿಪ್ಲೇಸ್ಮೆಂಟ್ ಅಂತ, ಅಂದ್ರೆ ಮಂಡಿಯನ್ನ ಬದಲಾವಣೆ ಆಪರೇಷನ್ ಅಂತ, ಶಸ್ತ್ರಚಿಕಿತ್ಸೆಯನ್ನ ಮಾಡ್ಲೇಬೇಕಾಗುತ್ತೆ ನಿಮ್ಗೆ, ಸರಿನಾ? ಸರ್ ಇವಾಗ ಆಪರೇಷನ್ ಮಾಡಿಸ್ಕೊಂಡ್ರೆ ಎಷ್ಟು ದಿವಸ ಬೆಡ್ ರೆಸ್ಟ್ ಮಾಡ್ಬೇಕು? ಈ ಆಪರೇಷನ್ ಮಾಡೋದೇ ನೀವು ನಡಿಲಿ ಅಂತ. ಸೊ ಆಪರೇಷನ್ ಮಾಡಿದ್ಮೇಲೆ ಬೆಡ್ ರೆಸ್ಟ್ ಅನ್ನೋ ಮಾತೇ ಇಲ್ಲ. ಆಪರೇಷನ್ ಮಾಡಿದ ದಿನನೇ ಅಥವಾ ಇಲ್ಲ ನೆಕ್ಸ್ಟ್ ಡೇ ಇಂದಾನೇ ನಿಮಗೆ ನಡೆದಾಡಿಸ್ತೀವಿ. ಬಟ್ ವಾಕರ್ನ ಇಟ್ಕೊಂಡು ನಡೆದಾಡಿಸ್ತೀವಿ. ಅದಕ್ಕೆ ಫಿಸಿಯೋಥೆರಪಿ ಎಲ್ಲ ಇರ್ತಾರೆ, ಅವ್ರ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ, ನಿಮ್ಗೆ ಡೈಲಿ ವಾಕಿಂಗ್ ಮಾಡಿಸ್ತೀವಿ. ಹಾಸ್ಪಿಟಲ್ ಅಲ್ಲಿ ಇರೋವರೆಗೂ ನಿಮಗೆ ವ್ಯಾಯಾಮಗಳನ್ನ ಹೇಳೋದು ಹೇಗೆ, ಮಾಡೋದು ಹೇಗೆ, ಕುತ್ಕೊಳ್ಳೋದು ಎದ್ದೇಳೋದು ಹೇಗೆ, ಟಾಯ್ಲೆಟ್ ಹೋಗಿ ಬರೋದು ಹೇಗೆ, ನೀ ಬೆಂಡಿಂಗ್ ಮಾಡೋದು ಹೇಗೆ, ಎಲ್ಲಾನು ನಿಮಗೆ ಟ್ರೈನಿಂಗ್ ಮಾಡ್ಬಿಟ್ಟೆ ಹಾಸ್ಪಿಟಲ್ ಅಲ್ಲಿ ಎಲ್ಲಾನು ಕಲ್ಸ್ಕೊಟ್ಟೆ ನಿಮಗೆ ಡಿಸ್ಚಾರ್ಜ್ ಮಾಡ್ತೀವಿ. ಆಪರೇಷನ್ ಆದ್ಮೇಲೆ ಮೆಟ್ಲು ಹತ್ಬೋದಾ ಸರ್? ಆಪರೇಷನ್ ಆದ್ಮೇಲೆ ಸ್ಲೋ ಆಗಿ ಮೆಟ್ಲು ಹತ್ಬೋದು. ಫಸ್ಟ್ ಡೇನೆ ಮೆಟ್ಲು ಹತ್ತೋದು ಕಷ್ಟ ಆಗುತ್ತೆ. 2-3 ವಾರ ಆದ್ಮೇಲೆ ಸ್ಲೋ ಆಗಿ ಮೆಟ್ಲು ಹತ್ಬೋದು. ಆಮೇಲೆ ವಾಕ್ ಮಾಡ್ಬೋದಾ ಸರ್? ವಾಕ್ ಎಷ್ಟು ಬೇಕಾದ್ರೂ ವಾಕ್ ಮಾಡ್ಬೋದು. ಗ್ರೌಂಡ್ ಲೆವೆಲ್ 1 ಅಲ್ಲ 2 ಅಲ್ಲ 5 ಕಿಲೋಮೀಟರ್ ಕೂಡ ಸ್ಲೋ ಆಗಿ ವಾಕ್ ಮಾಡ್ಬೋದು, ತೊಂದರೆ ಆಗೋದಿಲ್ಲ ನಿಮ್ಗೆ. ಸರ್ ನಂಗೆ BP ಇದೆ, ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಹಿಂದ್ಗಡೆ ಬೆನ್ನೆಲ್ಲ ನೋವಿದೆ. ಆಪರೇಷನ್ ಮಾಡಿಸ್ಕೊಂಡ್ರೆ ಏನೋ ಪ್ರಾಬ್ಲಮ್ ಆಗಲ್ಲ ಸರ್? ಏನಂದ್ರೆ ಅದು BP, ಶುಗರ್ಗೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ಗೆ ಎಲ್ಲ ಆ ಸ್ಪೆಷಲಿಸ್ಟ್ ಡಾಕ್ಟರ್ಗೆ ತೋರಿಸಿ
ಹಾಂ ಸರ್ ಅದೆಲ್ಲ ಸ್ಕ್ಯಾನ್, ಬ್ಲಡ್ ಟೆಸ್ಟ್, ECG, ಎಕೋ ಎಲ್ಲಾನು ಮಾಡಿಸಿ ಹಾಂ ಆ ಸರ್ ಡಾಕ್ಟರ್ ಕ್ಲಿಯರೆನ್ಸ್ ಅಂತ ಹೇಳ್ತಾರೆ. ಹಾಂ ಸರ್ ಅಂದ್ರೆ ಅವರು ಓಕೆ ಅಂತ ಹೇಳಿದ ಮೇಲೆನೆ ನಾವು ಆಪರೇಷನ್ ನ ಮಾಡೋದು. ಹಾಂ ಸರ್ ಭಯ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಆಯ್ತಲ್ಲ ಅದಕ್ಕೆ. ಅದಕ್ಕೆಲ್ಲ ನಾವು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಗಳು ಇರ್ತಾರೆ. ಹಾಂ ಸರ್ ಅವರೆಲ್ಲ ನಾವು ಓಕೆ ಅಂತ ಹೇಳಿದ ಮೇಲೆನೆ ನಾವು ಆಪರೇಷನ್ ನ ಮಾಡ್ತೀವಿ. ಏನು ನಿಮ್ಮ ಧೈರ್ಯದಿಂದ ಮಾಡಿಸ್ಕೊತೀನಿ ಸರ್. ಏನು ತೊಂದರೆ ಹಾಂ ಸರ್ ಸರ್ ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಏನು ತೊಂದರೆ ಆಗಲ್ಲ ಸರ್? ಏನು ತೊಂದರೆ ಆಗೋದಿಲ್ಲ. ಆಪರೇಷನ್ ಎಲ್ಲ ತುಂಬಾ ಚೆನ್ನಾಗ್ ಆಗುತ್ತೆ. ಹಾಂ ಸರ್ ಅದನ್ನ ಪ್ರಾಪರ್ ಟೆಕ್ನಿಕ್ ಇಂದ ನಮ್ಮಲ್ಲಿ ಒಳ್ಳೆ ಓಟಿಯಲ್ಲಿ ನಾವು ಮಾಡ್ತೇವೆ. ಹಾಂ ಸರ್ ಸೊ ನಿಮ್ಗೆ ಏನು ತೊಂದರೆ ಆಗಲ್ಲ. ಹಾಂ ಸರ್ ಆರಾಮಾಗಿ ನಡೆದಾಡ್ತೀರಾ. ಹಾಂ ಸರ್ ನೋವು ರಹಿತವಾಗಿ, ಅಂದ್ರೆ ನೋವು ಇಲ್ದೇನೆ ನೀವು ಒಳ್ಳೆಯ ಲೈಫ್ ಅನ್ನ ಲೀಡ್ ಮಾಡ್ಬೋದು ನೀವು. ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಭಯ ಆಗುತ್ತಾ ಅಂತ? ಏನು ಆಗುತ್ತೆ. ಭಯ ಆಗೋದಿಲ್ಲ. ಹಾಂ ಸರ್ ಆ ಭಯ ಹೋಗಿಸ್ಲಿಕ್ಕೆ ನಾವಿರೋದು. ಹಾಂ ಸರ್ ಆಪ್ರೇಷನ್ ಮಾಡ್ತಿದ್ದಾರಲ್ಲ ಸರ್, ಅದು ಎಷ್ಟು ವರ್ಷ ಬರ್ತದೆ? ಎಷ್ಟು ವರ್ಷ ಬಾಳ್ಕೆ ತಿರುಗಾಡ್ಬೋದು? ನಾವು ಆರ್ಟಿಫಿಷಿಯಲ್ ಆಗಿ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗ ಹಾಕುವ ಆ ಸಾಮಾನು 25ರಿಂದ 30 ವರ್ಷದವರೆಗೂ ಗ್ಯಾರಂಟಿ ಇರುತ್ತದೆ. ಅದು ತೊಂದರೆ ಆಗಲ್ಲ ಸರ್? ಅದು ಏನು ತೊಂದರೆ ಇಲ್ಲ. ಬಾಡಿಗೆ ಅಲರ್ಜಿ ಆಗಲ್ಲ, ಹಾಂ ಸರ್ ಏನ್ ಇನ್ಫ್ಲಮೇಷನ್ ಆಗಲ್ಲ, ಹಾಂ ಸರ್ ಆರಾಮಾಗಿರುತ್ತೆ. ಅದೆಲ್ಲ ಚೆಕ್ ಮಾಡ್ಬಿಟ್ಟೆ ಹಾಂ ಸರ್ ನಾವು ನಿಮ್ ಬಾಡಿಲಿ ಹಾಕ್ತಿವಿ. ಸರಿ ಸರ್.